ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಧಾನಸಭೆಯ ಮುಂಗಾರು ಅಧಿವೇಶನ ಆರಂಭ ಆಗಿದೆ. ಇಂದಿನಿಂದ 10 ದಿವಸಗಳ ಕಾಲ ಈ ಕಲಾಪ ನಡೆಯುತ್ತೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಇದು ಚೊಚ್ಚಲ ಅಧಿವೇಶನ. ಮುಖ್ಯಮಂತ್ರಿಯಾಗಿ ಮೊದಲ ದಿನ ಮೃತಗಣ್ಯರಿಗೆ ಸಂತಾಪ ಸೂಚನೆಯನ್ನು ಮಾಡಲಾಯಿತು. ಹೌದು, ವಿಧಾನಸಭೆಯ ಮುಂಗಾರು ಅಧಿವೇಶನ ಆರಂಭಗೊಂಡಿದೆ. 10 ದಿವಸಗಳ ಕಾಲ ನಡೆಯುತ್ತೆ ಈ ಕಲಾಪ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತಂತೆ ಚರ್ಚೆಯಾಗುತ್ತೆ. ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವುದಕ್ಕೆ ವಿಪಕ್ಷಗಳು ತಂತ್ರವನ್ನು ಹೂಡಿದ್ದಾವೆ. ಆದರೆ ಪ್ರತಿಪಕ್ಷಗಳು ಜವಾಬ್ದಾರಿಯುತವಾಗಿ ಅಂಕಿಅಂಶಗಳ ಆಧಾರದಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಆ ತಂತ್ರಕ್ಕೆ ಪ್ರತಿತಂತ್ರ ಅಂತ ಆಡಳಿತ ಪಕ್ಷ ಕೂಡ ಸಿದ್ಧತೆ ಮಾಡ್ಕೊಂಡಿದೆ. ಆದರೆ ಮೊದಲ ದಿನದ ಸೆಷನ್ ಅಂದಾಗ ಮೃತಪಟ್ಟಂತಹ ಗಣ್ಯರಿಗೆ ಸಂತಾಪವನ್ನು ಸೂಚನೆ ಮಾಡಲಾಯಿತು. ಎಸ್ ಜಾನಕಿಯವರು ಇರ್ಬೋದು, ಆಶಾ ಭೋಸ್ಲೆ ಅವರು ಇರ್ಬೋದು, ಚೆನ್ನಮ್ಮ ಅವರಿರ್ಬೋದು, ಇವರ ಅಗಲಿಕೆಗೆ ಸಂತಾಪವನ್ನು ಸೂಚಿಸಲಾಯಿತು. ವಿಧಾನಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಜಯಚಂದ್ರ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಂವಿಧಾನ ಪೀಠಿಕೆಯನ್ನ ಸ್ಪೀಕರ್ ಜಯಚಂದ್ರ ಅವರು ಬೋಧಿಸಿದ್ದಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕರ ಕೈ ಕುಲುಕಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಸದನ ಆರಂಭಕ್ಕೂ ಮುನ್ನ ವಿಪಕ್ಷಗಳ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಈಗ ರೀಸೆಂಟ್ ಆಗಿ ನಮ್ಮ ಕೃಷ್ಣಪ್ಪನವರು ನಿನ್ನೆ ಕೂಡ ನಮ್ಮ ಜೊತೆ ಇಲ್ಲ. ಅದಾದ್ಮೇಲೆ ಇವತ್ತು ನಾವು ಜಾನಕಿಯವರನ್ನ ನಾವು ಸ್ಮರಿಸ್ಕೊಳ್ಳೇಬೇಕು. ಪ್ರೀತಿಗೆ ಒಂದು ಧ್ವನಿ ನೀಡಿದಂಥ ಒಬ್ಬ ದೊಡ್ಡ ನಾಯಕಿ. ಒಬ್ಬ ಜಾನಕಿ ಅಮ್ಮನವರು ಕೇವಲ ಬರೀ ಭಾಷೆಗಳಲ್ಲಿ ಹಾಡಾಡ್ದವ್ರಂತಲ್ಲ, ಆ ಹಾಡಿನ ಜೊತೆಯಲ್ಲಿ ಪ್ರೀತಿ ರೂಪ ಹೋಗಿ ಏನು ಆ ಒಂದು ಪದ ನಾನು ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಗೂ ಧ್ವನಿ ನೀಡಿದವರು, ನೋವು ಧ್ವನಿ ನೀಡಿದವರು, ಭಕ್ತಿಗೂ ಧ್ವನಿ ನೀಡಿದಂಥವ್ರು, ತಾಯಿತನಕ್ಕೂ ಧ್ವನಿ ನೀಡಿದವರು, ಸಂತೋಷಕ್ಕೂ ಧ್ವನಿ ನೀಡಿದಂಥ ಒಬ್ಬ ಗಾನ ಕೋಗಿಲೆ. ನಮ್ಮ ಬದುಕಿನ ಪ್ರತಿಯೊಂದು ಭಾವನೆಗೂ ಕೂಡ ಅವರ ಧ್ವನಿಯನ್ನು ಕೂಡ ಕೊಟ್ಟಿದ್ರು. ಇಂದು ಅವರ ಅಮ್ಮ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು. ಕಲಾವಿದನಿಗೆ ಖಂಡಿತ ನಿಜವಾದ ಒಂದು ಸಾವು ಇದ್ದೇ ಇರ್ತದೆ. ಆದರೆ ಅವರ ಧ್ವನಿ ಇವತ್ತು ಕೂಡ ಬದುಕಿದೆ. ನನಗೆ ಆಶ್ಚರ್ಯ ಆಯಿತು ಅಧ್ಯಕ್ಷೆ. ನಾನು ಅವರ ಸತ್ತ ತಕ್ಷಣ ಇಲ್ಲಿ ಮೈಸೂರಿನಲ್ಲಿ ಬಂದು ಅವರು ಉಳಿದಿದ್ರು. ಅವ್ರದ್ದು ಬೇರೆ ಪಕ್ಕದ ರಾಜ್ಯ ಆಗಿದ್ರು ಕೂಡ ಅವರ ಕುಟುಂಬದ ಕೇಳಿದೆ ನಾನು, ಏನಿದು ಅಂಥೇಳಿ, ಎಲ್ಲಿ ಕಳಿಸ್ಕೊಡ್ಬೇಕು ಅಂತೇಳಿ. ಇಲ್ಲ ಅವರು ತೀರ್ಮಾನ ಮಾಡಿಕೊಂಡೇ ಬಂದಿದ್ರು. ನನ್ನ ಕೊನೆ ಅಂತ್ಯ ಕರ್ನಾಟಕದಲ್ಲಿ ಆಗಬೇಕು, ಅದು ಮೈಸೂರಿನಲ್ಲಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರು ಇಲ್ಲೇ ಇದ್ರು. ಸೊ ಅವರ ಅಂತಿಮ ಸಂಸ್ಕಾರ ಕೂಡ ಮೈಸೂರಿನಲ್ಲಿ ಆಗಬೇಕು ಅಂತೇಳಿ ನಮ್ಮ ಯತೀಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಅವ್ರದ್ದೆಲ್ಲ ಬೇರೆ ಕಡೆ ಪ್ರೋಗ್ರಾಮ್ ಇತ್ತು, ಇಲ್ಲ ನೀನು ಅದನ್ನು ನಮ್ಮ ಸರ್ಕಾರದ ಪರವಾಗಿ ನೀನೇ ಅದರಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟೆ. ಅವರ ಹಾಡುಗಳು ಇವೆ, ಅವರ ನೆನಪುಗಳು ಕೂಡ ಇದೆ. ಆದರೆ ಎಲ್ಲರ ಜೊತೆಯಲ್ಲೂ ಕೂಡ ಆ ಜಾನಕಿಯವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸೊ ಕಳ್ಕೊಂಡ ಮೇಲೆ ಕೊರಗುವ ಬದಲು ನಾವು ಅವ್ರ ಜೊತೆಯಲ್ಲಿ ಇದ್ದಾಗ ಉಳಿಸ್ಕೊಳ್ಳೋದೇ ಬಹಳ ಪ್ರಮುಖವಾದಂಥ ವಿಚಾರ. ಹಾಗೆ ಭೋಸ್ಲೆ ಅವರು ಕೂಡ, ಅವರ ಬಗ್ಗೆ ಕೂಡ ತಾವು ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಇತ್ತೆ. ಅವರ ಇತಿಹಾಸ ಬಹಳ ದೊಡ್ಡದು. ಇವತ್ತು ಅವರ ಜೊತೆಯಲ್ಲಿ ನಾವೆಲ್ಲ ಇವತ್ತು ಇನ್ನು ಹಿರಿಯರನ್ನ ಕೂಡ ಇವತ್ತು ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ. ಕೊನೆಗೆ ನಮ್ಮ ದೇವೇಗೌಡರ ಧರ್ಮಪತ್ನಿ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಇವತ್ತು ಅವರು ಕೂಡ ಬಹಳ ಈ ರಾಷ್ಟ್ರದ ರಾಜಕಾರಣ ಜೊತೆಯಲ್ಲಿ ಬಹಳ ಸರಳತೆಗೆ ಒಂದು ಹೆಣ್ಣುಮಗಳು ಒಂದು ರಾಜಕಾರಣಿ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಶ್ರೀಮತಿ ಚೆನ್ನಮ್ಮನವರು ಸಾಕ್ಷಿ. ಎಲ್ಲ ರಾಜಕಾರಣಿ ಮನೆಗಳಲ್ಲಿ ಒಂದು ಯಾವ ರೀತಿ ಒಂದು ತಾಯಿ ಒಂದು ಮಾರ್ಗದರ್ಶನವನ್ನು ಕೊಡ್ಬೋದು. ಒಂದು ಬಿಹೈಂಡ್ ಎವ್ರಿ ಮ್ಯಾನ್ ದೇರ್ ವಿಲ್ ಬಿ ಎ ಸಕ್ಸಸ್ಫುಲ್. ಹೆಣ್ಣಿದೆ ಅನ್ನೋದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರದ ವಿರುದ್ಧ ಸಮರಕ್ಕೆ ವಿಪಕ್ಷಗಳು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾವೆ.
ಆದರೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಭಾರಿ ರಣತಂತ್ರವನ್ನ ಹೆಣೆದಿದೆ. ಹೌದು, ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡಲಿ ಅನ್ನೋದು ನಮ್ಮ ಬೇಡಿಕೆ. ಅದು ಆಡಳಿತ ಇರ್ಬೋದು, ವಿಪಕ್ಷ ಇರ್ಬೋದು. ಸದನದಲ್ಲಿ ಖಾತೆ ಹಂಚಿಕೆ, ಬರ, ಕಾವೇರಿ ಜಟಾಪಟಿ ಫಿಕ್ಸ್. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಸದನದಲ್ಲಿ ಸಮರ. ಇನ್ನು ಬಿ ನಾಗೇಂದ್ರ ರಾಜೀನಾಮೆಗೆ ಮೈತ್ರಿ ನಾಯಕರು ಪುಟ್ ಹಿಡಿತಾರೆ. DK ಶಿವಕುಮಾರ್ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಮೈತ್ರಿ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಪ್ರಾತಃ ಸ್ಮರಣೆ ಕೇಳ್ತೀನಿ ನಾನು. ಇದು ತಿರುಪತಿ ಇದರದ್ದು ಸುಪ್ರಭಾತ. ಬೆಳಗ್ಗೆ ಎದ್ರೆ ನಾನು ಸುಪ್ರಭಾತ ಕೇಳ್ತೀನಿ. ಸುಪ್ರಭಾತ ಆಡ್ದವ್ರು ಇವತ್ತು ನಮ್ಮ ಫೋಟೋ ಮೊಬೈಲಲ್ಲಿ ಫೋಟೋ ಬಂದ್ಬಿಡುತ್ತೆ. ಅಂದ್ರೆ ಇವತ್ತು ಅವ್ರು ಜೀವಂತವಾಗಿದ್ದಾರೆ. ಇವ್ರು ದೇವರ ವರ ಏನೋ ಗೊತ್ತಿಲ್ಲ, ಆ ತರದ ಒಂದು ವರವನ್ನ ಪಡೆದಂತವ್ರು ಜಾನಕಿಯವರು. ಒಂದೇ ಒಂದು ಯೋಚನೆ ಮಾಡಬೇಕು. ಯಾರು ಕೂಡ ಇವತ್ತು ಕುಮಾರಸ್ವಾಮಿನೋ ದೇವೇಗೌಡರನ್ನ ಬೈದವರು ನಾಳೆ ಹೋಗಿ ಅವ್ರ ಮನೆಗೆ ಹೋದ್ರೆ ಬಾ ಯಾವಾಗ ಬಂದೆ, ಬಾ ತಿಂಡಿ ತಿನ್ನು ಅಂತ ಕೇಳಿದಂತ ನಿದರ್ಶನ ಚೆನ್ನಮ್ಮನವ್ರು. ಆ ದೊಡ್ಡ ಗುಣ ಮಹಿಳೆಯರು. ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಹಸುವೆ ಹೊಟ್ಟೆ ಕಿಚ್ಚು ಬರ್ತಾ ಇರುತ್ತೆ. ಯಾರಿಗಾರು ನನ್ನ ಗಂಡಂಗೆ ಹಿಂಗಂದ ನನ್ನ